ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕರ್ನಾಟಕ ಪತ್ರಕರ್ತರ ಸಂಘ ಕೂಡ್ಲಿಗಿ ಘಟಕದಿಂದ ಪಟ್ಟಣದ ಜ್ಞಾನಭಾರತಿ ಶಾಲೆಯ ಸಭಾಂಗಣದಲ್ಲಿ ಜುಲೈ 15ರಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಪತ್ರಿಕಾ ದಿನಾಚರಣೆ ಪ್ರಯುಕ್ತ ಹಿರಿಯ ನಿವೃತ್ತ ನೌಕರರಿಗೆ, ವಿಶೇಷ ಚೇತನರಿಗೆ ಹಾಗೂ ಕಾರ್ಯಕ್ರಮದಲ್ಲಿ ಜ್ಞಾನಭಾರತಿ ವಿದ್ಯಾಸಂಸ್ಥೆಗೆ ಹೊಂದಿಕೊಂಡಿರುವ ಪುನಶ್ಚೇತನ ವೃದ್ಧಾಶ್ರಮದ ಅನಾಥ ಹಿರಿಯ ಚೇತನರಿಗೆ ಗಣ್ಯರ ಉಪಸ್ಥಿತಿಯಲ್ಲಿ ಸಾರ್ಥಕ ಗೌರವ ಸನ್ಮಾನ ಆಯೋಜಿಸಲಾಗಿತ್ತು. ವೃದ್ಧಾಶ್ರಮದ ಎಲ್ಲ ಹಿರಿಯ ಫಲಾನುಭವಿಗಳಿಗೆ ಹೊಸ ಉಡುಪು, ಫಲತಾಂಬೂಲ ಹಾಗೂ ಅಗತ್ಯ ನಿತ್ಯೋಪಯೋಗಿ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಹಾಗೆ ನಿವೃತ್ತ ಹಿರಿಯ ನೌಕರರಿಗೆ ಹಾಗೂ ಕಲಾವಿದರಿಗೆ, ವಿಶೇಷ ಚೇತನರಿಗೆ ಸನ್ಮಾನಿಸಲಾಯಿತು. ಪತ್ರಕರ್ತರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅನೇಕ ವಿಚಾರಗಳನ್ನ ಹೊರಹೊಮ್ಮಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಮಹಿಳೆಯರ ಸಾಧನೆ ಎನ್ನುವಂಥದ್ದು ಯಾವ ಮಟ್ಟಕ್ಕೆ ನಿಲ್ಲುತ್ತೆ ಅಂತಂದ್ರೆ, ತಾನು ಬಯಸಿದ್ದನ್ನ, ತಾನು ಅಂದ್ಕೊಂಡಿರೋ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು ಹಾಗೂ ಉಪನ್ಯಾಸಕರು ಮತ್ತು ಸಾಹಿತಿಗಳಾದ ಸಿದ್ದರಾಮ ಹಿರೇಮಠ್ ಅವರು ಪತ್ರಿಕಾ ದಿನಾಚರಣೆ ಕುರಿತು ಉಪನ್ಯಾಸ ನೀಡಿದರು. ಪುನಶ್ಚೇತನ ವೃದ್ಧಾಶ್ರಮದ ಬಂಧುಗಳೇ, ನಿವೃತ್ತ ನೌಕರರ ಬಂಧುಗಳೇ, ಮಾಧ್ಯಮದ ಎಲ್ಲ ಮಿತ್ರರೇ, ಜ್ಞಾನಭಾರತಿ ಶಿಕ್ಷಣ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಮಿತ್ರರೇ, ಭಾರತದ ಪ್ರಪ್ರಥಮ ದಿನಪತ್ರಿಕೆಯಾದಂಥ ದ ಬೆಂಗಾಲ್ ಗೆಜೆಟ್ ಹಾಗೂ ನಮ್ಮ ಕರುನಾಡಿನ ಹೆಮ್ಮೆಯ ಐತಿಹಾಸಿಕ ಪತ್ರಿಕೆಯಾದಂಥ ಮಂಗಳೂರು ಸಮಾಚಾರ, ಈ ಎರಡೂ ಪತ್ರಿಕೆಗಳು ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಭಾರತೀಯರಿಗೆ ರಾಷ್ಟ್ರ ಪ್ರೇಮವನ್ನ, ದೇಶ ಪ್ರೇಮವನ್ನ, ರಾಷ್ಟ್ರೀಯತೆಯನ್ನ ಮೈಗೂಡಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು ಇವತ್ತು ಇತಿಹಾಸ. ಮಾನ್ಯರೇ, ಇಂದು ಈ ಪತ್ರಿಕಾ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಹಿರಿಯ ಚೇತನಗಳನ್ನ ಗೌರವಿಸುವಂತ ಒಂದು ನಮ್ಮ ಭವ್ಯ ಸಂಸ್ಕೃತಿ ಇದೆಯಲ್ಲ, ಅದನ್ನ ನಾವು ಮೆಚ್ಚಲೇಬೇಕಾದಂಥದ್ದು. ಅದರಲ್ಲಿ ವಿಶೇಷವಾಗಿ ಸಮಾಜದ ಅತ್ಯಂತ ನಿಷ್ಕೃಷ್ಟವಾದಂಥ ಜೀವನಕ್ಕೆ ತುತ್ತಾಗಿ ವೃದ್ಧಾಶ್ರಮವನ್ನ ಸೇರಿದಂತ ನಮ್ಮ ಬಂಧು ಭಗಿನಿಯರಿದ್ದಾರಲ್ಲ, ಅವರನ್ನು ಕೂಡ ಗೌರವಿಸುವಂತಹ ಈ ಸಂಸ್ಕೃತಿ ಇದೆಯಲ್ಲ, ಇದನ್ನು ನಾವು ಅತ್ಯಂತ ಗೌರವಿತವಾಗಿ ಆಹ್ವಾನಿಸಲೇಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ: ಪ್ರಜಾಪ್ರಭುತ್ವದ 4ನೇ ಆಯಾಮವಾಗಿ ಕರ್ತವ್ಯವನ್ನು ನಿರ್ವಹಿಸುವಂತಹ ಪತ್ರಿಕೆಗಳು ಸಮಾಜವನ್ನು ಜಾಗೃತಗೊಳಿಸುವುದರ ಜೊತೆಗೆ ಇಡೀ ಸಮಾಜದಲ್ಲಿರ್ತಕ್ಕಂಥ ಗಣ್ಯಮಾನ್ಯರಿಗೆ, ಅದರಲ್ಲೂ ವಿಶೇಷವಾಗಿ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದಂಥ ಮತ್ತು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸತಕ್ಕಂಥದ್ದು ಅತ್ಯಂತ ಸಂತಸದ ವಿಚಾರ. ಇಂಥ ಒಂದು ಕಾರ್ಯಕ್ರಮ ಹೆಚ್ಚಾಗಿ ನಡೆಯಲಿ. ಈ ಒಂದು ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಇಂಥ ಕಾರ್ಯಕ್ರಮ ಹೆಚ್ಚಾಗಿ ನಡೆಯಲಿ ಅನ್ನುವಂಥ ಶುಭವನ್ನ ಹಾರೈಸ್ತಾ
ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಈ ಸಂದರ್ಭದಲ್ಲಿ ಶಾಸಕರ ಅನುಪಸ್ಥಿತಿಯಲ್ಲಿ ಸಿದ್ದಪ್ಪ, ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿ ಕೆ. ಗೋಪಾಲ್, ಜಿಲ್ಲಾ ಗೌರವಾಧ್ಯಕ್ಷ ಮುರಳೀಧರ್, ಜಿಲ್ಲಾ ಕಾರ್ಯದರ್ಶಿ ಪ್ರಕಾಶ್ ಕಾಕುಬಾಳ್, ವಿಜಯವಾಣಿ ಬಿಜೆಪಿ ಮುಖಂಡ ಗುಳಿಗಿ ವೀರೇಂದ್ರ, ಗುಂಡು ಮುಣುಗು ಲಕ್ಷ್ಮೀದೇವಿ, ಸಮಾಜ ಸೇವಕ ಅಬ್ದುಲ್ ರೆಹಮಾನ್, ಪಿಎಸ್ಐ ಪ್ರಕಾಶ್ ಹಾಗೂ ಮೊಹಮ್ಮದ್ ಗೌಸ್, ಸಿಐಟಿಯು ಮುಖಂಡರು, ಗುನ್ನಳ್ಳಿ ರಾಘವೇಂದ್ರ, ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು, ದೇವರಮನೆ ಮಹೇಶ್ ಹಾಗೂ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘದ ಅಧ್ಯಕ್ಷರಾದ ಬಾಣದ ಶಿವಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಗೂ ತಾಯಂದ್ರೆ ಹಾಗೂ ಅಣ್ಣ ತಮ್ಮಂದ್ರೆ ನಾವು ಹಿರೇಮಠ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಇವತ್ತು ಈ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಉದ್ದೇಶ, ಇವತ್ತು ಪತ್ರಕರ್ತರಿಗಿರ್ತಕ್ಕಂಥ ಸವಾಲುಗಳೇನು, ಅವರು ಸಮಾಜದಲ್ಲಿ ಯಾವ ರೀತಿ ಅವರಿಗೆಲ್ಲ ಕೊಡುಗೆಗಳಿದಾವೆ, ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರೆ, ನಂದು ಇನ್ನೊಂದು ವೈಯಕ್ತಿಕ ಹೇಳಿದ್ರೆ, ಇವತ್ತು ಏನಾದರೂ ಒಂದು ಸದೃಢ ಸಮಾಜ ಕಟ್ಟಬೇಕಪ್ಪ ಅಂತಂದ್ರೆ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಪಾತ್ರ ಬಹಳ ಪ್ರಮುಖವಾಗಿದೆ. ಯಾಕಂತಂದ್ರೆ ಇವತ್ತು ಈ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇವು 3 ವಿಚಾರಗಳು ಸರಿಯಾಗಿ ಕೆಲಸ ಮಾಡ್ತಾ ಇದಾರ ಇಲ್ಲೋ, ಈ ಜನಸಾಮಾನ್ಯರಿಗೆ ಮುಟ್ಬೇಕಾದಂತ ಸವಲತ್ತುಗಳು ಮುಟ್ಟಿದಾವೆ ಇಲ್ಲೋ, ವಿಚಾರಗಳು ಕರೆಕ್ಟ್ ಆಗಿದಾವೆ, ಕೆಲಸ ಆಗ್ತದೆ ಅಂತಂದು ಏನಾದರೂ ವ್ಯತ್ಯಾಸಗಳಾದ್ರೆ ಅದನ್ನ ಸರಿ ಮಾಡೋಂಥ ಕೆಲಸ ಇವತ್ತು ಯಾರಾದ್ರೂ ಮಾಡ್ತಾ ಇದ್ರೆ ಅದು ಪತ್ರಿಕಾ ರಂಗ. ಇವತ್ತು ರಾಜಕಾರಣಿಗಳು ಏನಾಗಿದೆ, ಇವತ್ತು ಕೆಲವೊಂದು ಉತ್ತರಗಳು ಕೆಲಸ ಮಾಡ್ತಾರೆ, ಕೆಲವೊಂದು ಮಾಡಲ್ಲ. ನಿಸ್ವಾರ್ಥ ಸೇವೆಯಿಂದ ಇವತ್ತು ಏನಾದರೂ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಿಸಂತ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತಂದ್ರೆ ಅದು ಇವತ್ತು ನಮ್ಮ ಪತ್ರಿಕಾ ರಂಗದವ್ರು ಮಾಡ್ತಾರೆ. ಇವತ್ತೇನು ಸದೃಢ ಸಮಾಜ ಅಂತ ಹೇಳಿದ್ವಿ, ಅದು ಕಟ್ಟಬೇಕಂತ ಏನು ನಾವು ಜನಸಾಮಾನ್ಯರಿದ್ದೀವಿ, ನಾವೆಲ್ಲರೂ ಅವ್ರಿಗೆ ಕೈ ಜೋಡಿಸುವಂತ ಕೆಲಸ ಮಾಡಿದ್ವಿ. ಇತ್ತೀಚಿನ ದಿನಕ್ಕೆ ಏನಾಗಿದೆಪ್ಪ ಅಂತಂದ್ರೆ, ಈ ನಮ್ಮೂರಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅಂತಂದ್ರೆ ಸ್ಟ್ರೈಕ್ ಮಾಡ್ತಿರ್ತೀವಿ. ಕರ್ನಾಟಕ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸಿದ್ದಪ್ಪ ಸರ್ ಅವರೇ ಹಾಗೂ ಗುಳಿಗಿ ವೀರೇಂದ್ರ ಅವರೇ ಮತ್ತು ಗೋಪಾಲ್ ಅವರೇ ಹಾಗೂ PSI ಸರ್ ಅವರೇ, ಸಹೋದರಿ ಲಕ್ಷ್ಮೀದೇವಿ, ಪತ್ರಕರ್ತರ ಸಂಘದ ಪದಾಧಿಕಾರಿಗಳೇ, ಇಲ್ಲಿ ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಪುನಶ್ಚೇತನ ವೃದ್ಧಾಶ್ರಮದ ಹಿರಿಯರಿಗೆ ಮತ್ತು ನಿವೃತ್ತ ನೌಕರರಿಗೆ ಹಾಗೂ ಸಮಾಜ ಸೇವಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ, ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲೆಲ್ಲ ಹಿರಿಯರಿದ್ದೀರಿ, ನಾನು ಬಹಳ ಚಿಕ್ಕವನು, ತಮ್ಮೆಲ್ಲರಿಗೆ ಎಲ್ಲ ಹಿರಿಯರಿದ್ದೀರಿ. ತಮಗೆಲ್ಲ ಒಂದು ಗುರುತಿಸುವಂಥ ಕಾರ್ಯಕ್ರಮವನ್ನು ಇಲ್ಲಿ ಪತ್ರಿಕಾ ಮಿತ್ರರು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರ್ತಕ್ಕಂಥದ್ದು ಸಹಿತ ನನ್ನ ಒಂದು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಕಾಣಲಾರದಂಥ ಎಲ್ಲೋ ಒಂದು ಕಡೆ ಇರ್ತಕ್ಕಂಥ ಎಲ್ಲ ಹಿರಿಯರು, ವೃದ್ಧರು, ಅವರನ್ನ ನೋಡುವಂಥ ಭಾಗ್ಯವನ್ನು ಇವತ್ತು ಸಂಘದವರು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಪತ್ರಿಕಾ ದಿನಾಚರಣೆ ಅಂತೇಳಿ ಈಗಾಗಲೇ ಸರ್ ಹೇಳಿದರು. ಬೆಂಗಾಲ್ ಗೆಜೆಟ್ ಅಂತಕ್ಕಂಥದ್ದು ಭಾರತದ ಪ್ರಥಮ ಪತ್ರಿಕೆ ಅಂತೇಳಿ. ಅದರ ನಂತರ ನಾವು ನೆನೆಸ್ಬೇಕಾಗಿರ್ತಕ್ಕಂಥದ್ದು ಈ ಕ್ರೈಸ್ತ ಮಿಷನರಿಗಳನ್ನು. ಅವರು ಕ್ರೈಸ್ತ ಮಿಷನರಿಗಳು ಅಂತಂದರೆ ನಮಗೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಕಿಟೆಲ್ ಅವರನ್ನು ನೆನಪಿಸಿಕೊಳ್ಳಲಾರದೆ ಇರಲಿಕ್ಕಾಗಲ್ಲ. ಯಾಕಂದರೆ ಕನ್ನಡ ಇಂಗ್ಲಿಷ್ ನಿಘಂಟು ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ನನ್ನ ಮೊದಲು ನಮಸ್ಕಾರಗಳು. ನನ್ನ ಹೆಸರು ಪ್ರಕಾಶ್ ಅಂತೇಳಿ. ನಾನು ಈಗ ಈ ಒಂದು ಠಾಣೆಗೆ ಹೊಸದಾಗಿ ಒಂದು 15 ದಿನ ಆಯಿತು ಒಂದು ವರದಿ ಮಾಡ್ಕೊಂಡಿದ್ದೀನಿ PSI ಆಗಿ. ಈ ಒಂದು ಕಾರ್ಯಕ್ರಮ ನೋಡಿದ್ರೆ ನಮ್ಮ ವೃದ್ಧಾಶ್ರಮದ ಒಂದು ಹಿರಿಯ ವಯೋವೃದ್ಧರಿಗೆ ಅಂದರೆ ಹಿರಿಯ ಜೀವಿಗಳಿಗೆ ಒಂದು ಸಾಂತ್ವನ. ಈಗ ಹೇಗಾಗಿದೆ ಅಂದರೆ ನಮ್ಮ ನೈತಿಕ ಮೌಲ್ಯಗಳು ಕುಸಿದಿದೆ ಅನ್ನೋದಕ್ಕೆ ಅದೇ ಒಂದು ಕಾರಣ. ಯಾಕಂದರೆ ತಂದೆ ತಾಯಿಗಳನ್ನ ನಾವು ಈ ರೀತಿ ಇದರಲ್ಲಿ ಸೇರಿಸೋದ್ರಿಂದ ಯಾವ ರೀತಿ ಒಂದು ನಾವು ಮೆಸೇಜ್ ಕೊಡ್ತಾ ಇದ್ದೀವಿ ಅನ್ನೋದು ಇದರಿಂದ ತಿಳಿದಿದೆ. ಯಾರೇ ಆಗಿರಲಿ ನಾವು ಇಲ್ಲಿ ಇದ್ರ ಮುಖಾಂತರ ಹೇಳೋದೇನೆಂದರೆ, ನಮ್ಮ ತಂದೆ ತಾಯಿಗಳು ನಮ್ಮನ್ನ ಎತ್ತು ಹೊತ್ತು ದೊಡ್ಡರು ಮಾಡಿರ್ತಾರೆ. ಈ ರೀತಿ ಅನಾಥಾಶ್ರಮಗಳು ಅಥವಾ ವೃದ್ಧಾಶ್ರಮಗಳು ಹೆಚ್ಚಾಗಿ ಇರಬಾರ್ದು. ಈ ರೀತಿ ಅವರಿಗೆ ಈ ಒಂದು ಕೊನೆಯ ಒಂದು ಇದರಲ್ಲಿ ಇಂಥ ಒಂದು ಇಳಿಯ ವಯಸ್ಸಿನಲ್ಲಿ
ಈ ಒಂದು ಸಾಂತ್ವನ ಒಂದು ಹೇಳೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅವ್ರಿಗೆ ಒಂದು ಸನ್ಮಾನ ಮಾಡೋದ್ರ ಮುಖಾಂತರ ಒಂದು ಒಳ್ಳೆ ಸಮಾಜಕ್ಕೆ ನಾವು ಅವ್ರ ಜೊತೆಲಿ ಇದ್ದೀವಿ ಅನ್ನೋದನ್ನು ಮೆಸೇಜ್ ಕೊಡಲಿಕ್ಕೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದವರು ಈ ಒಂದು ಕಾರ್ಯಕ್ರಮ ಅಂದ್ಕೊಂಡದ್ದು ನನಗೆ ಹೃದಯದಿಂದ ತುಂಬ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಫಸ್ಟ್ ಆಫ್ ಆಲ್ ನಾನು ಇಷ್ಟಪಡ್ತಾ ಇದ್ದೀನಿ. ಅದು ಒಂದು. ನಂತರ ಈಗ ಪತ್ರಕರ್ತರು ಮತ್ತು ನಾವು ಪೊಲೀಸ್ನವರು ಎರಡೂ ಒಂದು ಮುಖದ ಎರಡು ನಾಣ್ಯ ಇದ್ದಂಗೆ. ಯಾಕಂದರೆ ನಾವು ಎಲ್ಲಿರ್ತೀವೋ ಅವರು ನಮ್ದು ಸುತ್ತಾನೆ ಇರ್ತಾರೆ. ಅಂದರೆ ಏನು ಅವರಿಗೆ ವಿಷಯ ಬರೀಲಿಕ್ಕೆ ಅಥವಾ ಏನು ಸಿಗುತ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಗೆ ತುಂಬ ಒಡನಾಡಿಯಾಗಿ ತುಂಬ ಜೊತೆಗೆ ನಮ್ಮ ಕಾಂಟ್ಯಾಕ್ಟ್ ಇರ್ತಾರೆ. ಇದು ಈಗ ನಮ್ಮ ಇವರು ವೀರೇಂದ್ರ ಸರ್ ಹೇಳಿದರು, ಈಗ ಪ್ರತಿ ನಮ್ಮ ಇದರಲ್ಲಿ 3ನೇ ಅಂಗ ಇದೆ, ಪತ್ರಿಕಾ ರಂಗ 4ನೇ ಅಂಗ ಅಂತಲೂ ನಾವು ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ವಿಚಾರವನ್ನು ಸರಿಯಾಗಿ ಯಾವುದೇ ಒಂದು ಅಂಗ ಸರಿಯಾಗಿ ಕೆಲಸ ಇಲ್ದಾಗ ಅದು ಸಮಾಜಕ್ಕೆ ತಿಳಿಪಡಿಸ್ತಾರೆ ಅವರು. ನಮ್ಮದೇ ಉದಾಹರಣೆ ತಗೊಳ್ಳಿ. ಯಾವುದೇ ಒಂದು ಇಲಾಖೆಯಲ್ಲಿ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಒಂದು ಸರಿಯಾಗಿ ಕೆಲಸ ಮಾಡಿಲ್ಲ, ಒಂದು ಟ್ರಾಫಿಕ್ ಜಾಮ್ ಆಗಿದೆ ಅಂದ್ರೂ ಬರೀತಾರೆ. ಅವಾಗ ನಾವು ಎಚ್ಚೆತ್ಕೊಳ್ತೀವಿ. ಒಂದೇನಾದರೂ ಕಳ್ತನ ಆಗಿದೆ, ತುಂಬ ಕಳ್ತನ ಆಗ್ತಾ ಇದೆ ಒಂದಾಗೋ ಅಂದರೆ ಯಾವುದೇ ಒಂದು ವಿಚಾರಗಳನ್ನು ಅವರು ಬರೆದಾಗ, ಸಮಾಜಕ್ಕೆ ಅದು ಮೆಸೇಜ್ ಹೋದಾಗ ಅಧಿಕಾರಿಗಳು ಆಗಿರ್ಬೋದು ಅಥವಾ ರಾಜಕಾರಣಿಗಳು ಆಗಿರ್ಬೋದು ಅಲರ್ಟ್ ಆಗ್ತಾರೆ. ಹೌದು, ನಮ್ಮನ್ನ ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ, ನಮ್ಮ ಕೆಲಸವನ್ನು ಸರಿಯಾಗಿ ನಾವು ಮಾಡ್ತೀವಿ ಇಲ್ಲ ಅನ್ನೋದನ್ನ ಸಮಾಜಕ್ಕೆ ಗೊತ್ತುಪಡಿಸ್ಲಿಕ್ಕೆ ಪತ್ರಕರ್ತರಿದ್ದಾರೆ. ಹಂಗಾಗಿ ನಮ್ಮ ನ್ಯಾಯಬದ್ಧವಾದ ಅಥವಾ ಸರಿಯಾದ ಕರ್ತವ್ಯವನ್ನು ನಾವು ಮಾಡಬೇಕನ್ನೋದು ಅವರು ಎಚ್ಚರಿಕೆ ಗಂಟೆಯನ್ನು ನಮಗೆ ಕೊಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಈ ಪತ್ರಕರ್ತರು ಇರ್ಬೋದು ಮತ್ತು ನಮ್ಮ ಪೊಲೀಸದು ಮೊದಲಿಂದನೂ ಒಂದು ಹೆಂಗಂದ್ರೆ ಈಗ ಯಾವುದೇ ಒಂದು ಸಣ್ಣ ವಿಚಾರದಿಂದ ಹಿಡ್ಕೊಂಡು ಒಂದು ಪರವಾಗಿ ಎಲ್ಲರೂ ಬಂದಂಥ ನಮ್ಮ ವಿಜಯಲಕ್ಷ್ಮಿ ಅಕ್ಕರವರೇ ಹಾಗೂ ಇಲ್ಲಿ ಬಂದಂಥ ಎಲ್ಲ ಹಿರಿಯ ಚೇತನ ವೃದ್ಧರ ಎಲ್ಲ ನಮ್ಮ ಹಿರಿಯರಿಗೆ ವಂದನೆಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮದ ಈ ಪತ್ರಿಕಾ ದಿನಾಚರಣೆ ಅಂಗವಾಗಿ ಈ ಸಮಾಜದಲ್ಲಿ ಪ್ರತಿಯೊಂದು ಆಗು ಹೋಗುಗಳನ್ನು ಪ್ರತಿ ವಿಷಯವಾಗಿ ಇವತ್ತು ಪತ್ರಿಕಾ ಮಾಧ್ಯಮ ತಿಳಿಸುವುದರ ಮೂಲಕ ಅನುಕೂಲಗಳನ್ನು ತಿದ್ದುವುದರ ಮೂಲಕ ಇವತ್ತು ಪತ್ರಿಕಾ ರಂಗ ಬಹು ದೊಡ್ಡದಾಗಿ ಇವತ್ತು ಬೆಳೆದಿರುವುದರಿಂದ ಈ ಒಂದು ಪತ್ರಿಕಾ ದಿನಾಚರಣೆ ಅಂಗವಾಗಿ ಏನು ಸ್ಥಾಪನೆ ಆಯಿತು ಅಂದಿನಿಂದ ಇವತ್ತಿನವರೆಗೂ ಇಲ್ಲಿನ ಒಂದು ಪ್ರಭಾವವಾಗಿ ಎಲ್ಲಾ ರೀತಿಯಲ್ಲಿ ಪ್ರಭಾವತೆಯನ್ನು ಬೀರುತ್ತಾ ಇವತ್ತು ಪತ್ರಿಕಾ ರಂಗ ದೊಡ್ಡ ಕ್ಷಣದಲ್ಲೂ ತಿಳಿಸುವಂತ ವಿಷಯ ಪತ್ರಿಕೆ ಒಂದು ಮಾಧ್ಯಮದ ಮೂಲಕ ತಿಳಿಸುವ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ಪ್ರತಿ ಒಂದು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮಾಡ್ತಾ ಬಂದಿರೋದ್ರಿಂದ ನಾನಾ ರೀತಿಯ ವಿವಿಧ ಕಾರ್ಯಕ್ರಮಗಳನ್ನು ಪತ್ರಿಕಾ ಮಾಧ್ಯಮದವರಿಂದ ಇವತ್ತು ಮಾಡ್ತಾ ಇದ್ದಾರೆ. ಹಾಗೆ